ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದನ್ನ ಖಂಡಿಸಿ ಇವತ್ತು ಕೊಪ್ಪಳ ಬಂದ್ ಮಾಡಲಾಗಿತ್ತು. ಬಂದ್ಗೆ ಕರೆ ಕೊಟ್ಟಿದ್ದ ದಲಿತ ಪ್ರಗತಿಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿವೆ. ನಗರದ ಅಶೋಕ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. ಪ್ರತಿಭಟನಾಕಾರರು ಅಮಿತ್ ಶಾರನ್ನ ಗಡಿಪಾರ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಪ್ರತಿಭಟನೆಯ ಬಿಸಿ ಸಾರಿಗೆ ಬಸ್ಗಳಿಗೂ ಕೂಡ ತಟ್ಟಿದ್ದು ಹೊಸಪೇಟೆ ರಸ್ತೆ ಬೈಪಾಸ್ ಬಳಿಯೇ ಬಸ್ಗಳು ನಿಲ್ತಾ ಇವೆ. ಇದರಿಂದಾಗಿ ಪ್ರಯಾಣಿಕರು ಬೈಪಾಸ್ನಿಂದ ಸುಮಾರು 2 ಕಿಲೋಮೀಟರ್ನಷ್ಟು ದೂರ ನಡೆದುಕೊಂಡೇ ಬಂದಿದ್ದಾರೆ. ಸದನದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಒಂದು ಅಪಮಾನ ಮಾಡುವ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಕೊಪ್ಪಳದಲ್ಲಿ ಬಂದ್ಗೆ ಕರೆ ಕೊಡಲಾಗಿತ್ತು. ಸೊ ಈ ಒಂದು ಬಂದ್ ಬಿಸಿ ಸಾರಿಗೆ ಬಸ್ಗೂ ಕೂಡ ತಟ್ಟಿದೆ. ಯಾಕಂದರೆ 2 ಕಿಲೋಮೀಟರ್ ಹಿಂದೆನೇ ಬಸ್ ನಿಲ್ತಾ ಇರೋದ್ರಿಂದ ಪ್ರತಿಭಟನೆಯ ಕಾರಣದಿಂದಾಗಿ ಪ್ರಯಾಣಿಕರು ಬಸ್ ಎಲ್ಲಿ ಇಳಿಸುತ್ತೋ ಅಲ್ಲಿಂದ ಇಳಿದು 2 ಕಿಲೋಮೀಟರ್ ನಡ್ಕೊಂಡ್ಬರುವಂತಹ ಒಂದು ದುಸ್ಥಿತಿ ಇವತ್ತು ನಿರ್ಮಾಣವಾಗಿತ್ತು. ಸೊ ಇವತ್ತು ಕೊಪ್ಪಳ ಬಂದ್ ಭಾಗಶಃ ಯಶಸ್ವಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.